ಇನ್ನು ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆ ಜೋರಾಗಿದೆ. ವಿದ್ಯಾರ್ಥಿಗಳು ಇವತ್ತು ಆಕ್ರೋಶವನ್ನ ವ್ಯಕ್ತಪಡಿಸಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡಿದರು. ಬೆಳಗಾವಿಯಲ್ಲೂ ನೀಟ್ ಅಕ್ರಮವನ್ನು ವಿರೋಧಿಸಿ ಪ್ರತಿಭಟನೆ ನಡೆದಿದೆ. ಧರ್ಮೇಂದ್ರ ಪ್ರಧಾನ ರಾಜೀನಾಮೆಗೆ ಆಗ್ರಹಿಸಲಾಗ್ತಾ ಇದೆ. ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ಆಗ್ರಹಿಸ್ತಾ ಇದ್ರು. ಇವೆರಡೇ ಇದಾವ್ರಿ. ಕೇಂದ್ರ ಸರ್ಕಾರಕ್ಕೆ ಏನಾಗಿದೆಯೋ ಗೊತ್ತಿಲ್ಲ. ಎಲ್ಲೆಲ್ಲೋ ಪರಿಹಾರ ಘೋಷಣೆ ಮಾಡ್ತಾರೆ, ಇಲ್ಲೊಂದು ಪರಿಹಾರ ಘೋಷಣೆ ಮಾಡೋಕ್ಕಾಗ್ತಾ ಇಲ್ಲ. ಅದ್ರ ಜೊತೆಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಿಮ್ಗೆ ಏನಾಗಿದೆ ಅಂತ ನನಗೆ ಈಗಲೂ ಅರ್ಥ ಆಗ್ತಿಲ್ಲ. ದೇಶದಲ್ಲಿ ಈ ರೀತಿಯಾಗಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಆದರೂ ಕೂಡ ನಿದ್ದೆಯಲ್ಲಿ ಜಾರಿದಿರೋ ಏನೋ ಅರ್ಥ ಆಗ್ತಿಲ್ಲ. ಕೇರಳದಲ್ಲೂ ಕೂಡ ನೀಟ್ ದಳ್ಳೂರಿ. ಅಲ್ಲೂ ಕೂಡ ಹೋರಾಟಕ್ಕಿಳಿದಿದ್ದಾರೆ. ಈಗ ತಿರುವನಂತಪುರದಲ್ಲಿ ಬೀದಿಗಿಳಿದಿದ್ದಾರೆ ವಿದ್ಯಾರ್ಥಿಗಳು. ಅವರನ್ನ ಪ್ರತಿಭಟನಾಕಾರನ ಚದುರಿಸೋಕೆ ಜಲಫಿರಂಗಿಗಳ ಪ್ರಯೋಗವನ್ನ ಪೊಲೀಸರು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಕೇರಳದಲ್ಲೂ ಕೂಡ ಈಗ ಜೋರಾಗಿದೆ. ನೀಟ್ ವಿಚಾರದಲ್ಲಿ ಆಗಿರುವಂತಹ ಹೋರಾಟ. ಬೀದಿಗಿಳಿದಿದ್ದಾರೆ ವಿದ್ಯಾರ್ಥಿಗಳು. ತಿರುವನಂತಪುರದಲ್ಲಿ ಪ್ರತಿಭಟನಾಕಾರನ ಚದುರಿಸೋಕೆ ಜಲಫಿರಂಗಿ ಪ್ರಯೋಗವನ್ನ ಮಾಡಲಾಗಿದೆ. ಕೇರಳದ ತಿರುವನಂತಪುರದಿಂದ ಬರ್ತಾ ಇರುವಂತಹ ಸುದ್ದಿ. ಈಗ ನೀಟ್ ವಿಚಾರದಲ್ಲಿ ಅಲ್ಲೂ ಕೂಡ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಜಲಫಿರಂಗಿ ಪ್ರಯೋಗ ಆಗ್ತಾ ಇದೆ ಅಂತಂದ್ರೆ ಭಾರಿ ಆಕ್ರೋಶದೊಂದಿಗೆ ಹೋರಾಟವನ್ನ ಮಾಡಿದ್ದಾರೆ. ಕೇರಳದಲ್ಲಿ ನಡೀತಾ ಇರುವಂತಹ ಹೋರಾಟ ತಿರುವನಂತಪುರದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಜಲಫಿರಂಗಿ ಪ್ರಯೋಗವನ್ನ ಪೊಲೀಸರು ಮಾಡಿದ್ದಾರೆ. ಕೇರಳದಲ್ಲಿ ನಡೀತಾ ಇರುವಂಥ ದೃಶ್ಯ ನೋಡಿ. ಇದು ಪ್ರತಿಭಟನೆ ಹೇಗಿದೆ ಅಂತೇಳಿ. ಆ ಪ್ರತಿಭಟನೆಗೆ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಜೊತೆಗೆ ಜಲಫಿರಂಗಿಯನ್ನು ಪ್ರಯೋಗ ಮಾಡಿದ್ದಾರೆ. ಆದರೂ ಕೂಡ ವಿದ್ಯಾರ್ಥಿಗಳು ಯಾವುದಕ್ಕೂ ಕೂಡ ಬಗ್ತಾ ಇಲ್ಲ, ಯಾವುದಕ್ಕೂ ಕೂಡ ಜಗ್ತಾ ಇಲ್ಲ. ನೀವೆಷ್ಟೇ ಜಲಫಿರಂಗಿಯನ್ನು ಪ್ರಯೋಗ ಮಾಡ್ಕೊಳ್ಳಿ, ನಾವು ಅಲ್ಲೇ ನಿಂತ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಜಲಫಿರಂಗಿಯನ್ನು ಪ್ರಯೋಗ ಮಾಡಿಕೊಂಡು ಅವ್ರನ್ನ ಹತ್ತಿಕ್ಕುವಂಥ ಕೆಲಸ ಮಾಡಿದ್ದಾರೆ. ಬಟ್ ಅದು ಯಾವುದು ಪ್ರಯೋಜನ ಆಗೋದಿಲ್ಲ. ಎಷ್ಟೇ ಫೋರ್ಸ್ ಆಗಿ ನೀರು ಹೊಡೆದ್ರೂ ಕೂಡ ನಾವಂತೂ ಸರಿಯೋದಿಲ್ಲ ಅನ್ನುವಂಥದ್ದನ್ನೇ ಅಲ್ಲಿ ವಿದ್ಯಾರ್ಥಿಗಳು ಹೇಳ್ತಾ ಇರೋದು. ನೀವೇನು ಬೇಕಾದರೂ ಮಾಡಿ, ನಾವು ಇಲ್ಲಿಂದ ಕದಲೋದೇ ಇಲ್ಲ ಅನ್ನುವಂತಹ ಆಕ್ರೋಶದೊಂದಿಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಭುಗಿಲೇಳ್ತಾ ಇದೆ ಈಗ ತಿರುವನಂತಪುರದಲ್ಲಿ. ಎಲ್ಲ ಕಡೆಯೂ ಕೂಡ ಯುವಕರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾವ ಯುವಕರು ವೋಟನ್ನು ಹಾಕಿದ್ರು ಆ ಯುವಕರೇ ಈಗ ತಿರುಗು ಬೀಳುವಂಥ ಪರಿಸ್ಥಿತಿಗೆ ಬರ್ತಾ ಇದೆ. ಯಾಕೆ ಅಂತಂದರೆ ಮೌನಕ್ಕೆ ಶರಣಾಗಿರುವ ವಿಚಾರದಲ್ಲಿ ಉತ್ತರವನ್ನು ಕೊಡಬೇಕಾಗಿರುವಂಥವ್ರು ಉತ್ತರವನ್ನು ಕೊಡ್ತಾ ಇಲ್ಲ. ರಾಜೀನಾಮೆಯನ್ನು ಪಡ್ಕೊಳ್ಬೇಕಾಗಿರುವಂಥವ್ರು ರಾಜೀನಾಮೆಯನ್ನು ಪಡ್ಕೊಳ್ತಾ ಇಲ್ಲ. ಪರಿಹಾರವನ್ನು ಕೊಡಬೇಕಾಗಿರುವಂಥವ್ರು ಪರಿಹಾರವನ್ನು ಕೊಡ್ತಾ ಇಲ್ಲ. ಯಾಕೆ ಈ ವಿಚಾರದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಷ್ಟೊಂದು ಹಠ ಇದೆ, ಯಾಕೆ ಅಷ್ಟೊಂದು ಪ್ರತಿಷ್ಠೆ ಇದೆ, ಈವರೆಗೂ ಕೂಡ ಅರ್ಥ ಆಗಿಲ್ಲ. ಎಲ್ಲ ಕಡೆಯೂ ಕೂಡ ಇಂತಹ ಆಕ್ರೋಶವನ್ನು ನೋಡುವಂಥ ಪರಿಸ್ಥಿತಿ. ನೀವು ರಾಜೀನಾಮೆಯನ್ನು ಪಡ್ಕೊಂಡು ಪರಿಹಾರವನ್ನು ಕೊಟ್ಟು ಇನ್ನುಳಿದಂಥ ಈ ಹೋರಾಟವನ್ನು ಮಾಡಿದಿದ್ರೆ ಅವಾಗ ಕೇಳ್ಬೋದಾಗಿತ್ತು. ಮಾಡಿದರಲ್ಲ ಇನ್ನೇನು ಮಾಡಬೇಕು ಅಂತ.